ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದು ಟೈಲರಿಂಗ್ ಕ್ಲಾಸ್ 33ನೇ ವಿಡಿಯೋ. ಈ ವಿಡಿಯೋದಲ್ಲಿ ಪ್ರಿನ್ಸೆಸ್ ಕಟ್ ಬ್ಲೌಸ್ ನ ಯಾವ ತರ ಕಟಿಂಗ್ ಮಾಡಬೇಕು, ಒಂದು ನಾರ್ಮಲ್ ಆಗಿರುವಂತ ಬ್ಲೌಸ್ ನ ಅಳತಿ ಬ್ಲೌಸ್ ನ ತಗೊಂಡು ಪ್ರಿನ್ಸೆಸ್ ಕಟ್ ಬ್ಲೌಸ್ ನ ಯಾವ ತರ ಕಟಿಂಗ್ ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಹಾಗಾಗಿ ಯಾರಾದ್ರೂ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಯಾಕಂದ್ರೆ ಟೈಲರಿಂಗ್ ಕ್ಲಾಸ್ ವಿಡಿಯೋಸ್ ಆಗಿರೋದ್ರಿಂದ ಇದೇ ರೀತಿ ನಾನು ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಯಾವುದೇ ರೀತಿ ಟೈಲರಿಂಗ್ ಕ್ಲಾಸ್ ನ ಹೊರಗಡೆ ಹೋಗ್ದೇನೆ ಮನೇಲೆ ಇಟ್ಕೊಂಡು ನಮ್ ವಿಡಿಯೋ ನಮ್ ಚಾನಲ್ ನ ಫಾಲೋ ಮಾಡಿದ್ರೆ ಸಾಕು, ನೀವು ಟೈಲರಿಂಗ್ ಕ್ಲಾಸ್ ನ ಆರಾಮಾಗಿ ಕಲಿಬಹುದು. ಅದ ಟೈಲರಿಂಗ್ ಕ್ಲಾಸ್ ನ ನೀವು ಕಲಿಬೇಕಂದ್ರೆ ಜಸ್ಟ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತ ಎಲ್ಲಾ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ ಫೋನಿಗೆ ಬರುತ್ತೆ. ಫಸ್ಟ್ ನೀವೇ ನೋಡ್ಬೋದು ವಿಡಿಯೋಸ್ ನ, ಅವಾಗ ನಿಮಗೆ ಕಲೀಲಿಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಹಂಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಸ್ಕೊಡ್ರಿ. ಹಂಗೆ ನಾನು ಹೇಳ್ಕೊಡ್ತಾ ಇರುವಂತ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡ್ರಿ. ಮತ್ತೆ ಆದಷ್ಟು ಜನರಿಗೆ ಶೇರ್ ಮಾಡ್ರಿ. ಹಂಗೆ ಇವತ್ತಿಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಪ್ರಿನ್ಸೆಸ್ ಕಟ್ ಬ್ಲೌಸ್ ನ ತೋರಿಸ್ತಾ ಇದ್ದೀನಿ. ಪ್ರಿನ್ಸೆಸ್ ಕಟ್ ಬ್ಲೌಸ್ ಆಗ್ಲಿ ಯಾವುದೇ ಬ್ಲೌಸ್ ಆಗ್ಲಿ ಫಸ್ಟ್ ಕಟಿಂಗ್ ಮಾಡೋದು ಬ್ಯಾಕ್ ಸೈಡ್ ಪಾರ್ಟ್ ನ ಕಟಿಂಗ್ ಮಾಡ್ಕೋಬೇಕು, ಆಮೇಲೆ ಮುಂದಿನ ಭಾಗದ ಕಟ್ ಮಾಡ್ಬೇಕು. ಅದಕ್ಕೋಸ್ಕರ ನಾನು ಒಂದ್ 90 ಸೆಂಟಿಮೀಟರ್ ನಷ್ಟು ಲೈನಿಂಗ್ ಬಟ್ಟಿ ತಗೊಂಡಿದ್ದೀನಿ. ಲೈನಿಂಗ್ ಬಟ್ಟಿನ ಈ ತರ ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ತರ ಡಬಲ್ ಫೋಲ್ಡ್ ಮಾಡ್ಕೊಂಡು ಇವಾಗ ಫೋಲ್ಡಿಂಗ್ ಮಡಚಿರೋದು ನನ್ನ ಹತ್ರ ಇದೆ, ಓಪನ್ ಇರೋದು ಈ ತರ ಓಪನ್ ಇರೋದು ನಾನು ಕುಂತನೆಲ್ಲ ನನ್ನ ಎದುರುಗಡೆ ಇದೆ. ಈ ತರ ಹಾಕೋಬೇಕು ಬ್ಲೌಸ್ ಕಟಿಂಗ್. ನೀವು ನಾರ್ಮಲ್ ಬ್ಲೌಸ್ ಕಟಿಂಗ್ ಮಾಡ್ಲಿ ಯಾವುದೇ ಕಟಿಂಗ್ ಮಾಡ್ಲಿ ಈ ತರ ಹಾಕೋಬೇಕು. ಹಾಕೊಂಡಾದ್ಮೇಲೆ ಇಲ್ಲಿ ಹೆಚ್ಚು ಕಡಿಮೆ ಇರುತ್ತೆ. ಇಲ್ಲಿ ನಾನು ಕಟ್ ಮಾಡಿ ತೆಗ್ದೆ. ಇವಾಗ ಇದು ಸ್ವಲ್ಪ ಹೆಚ್ಚು ಕಡಿಮೆ ಇತ್ತಲ್ಲ, ಈ ತರ ಹೆಚ್ಚು ಕಡಿಮೆ ಬಟ್ಟೆ ಇದ್ರೆ ಒಂದ್ ಸ್ವಲ್ಪ ಕಟ್ ಮಾಡಿ ತೆಗೆದು ಫಸ್ಟ್ ಒಂದ್ ಅರ್ಧ ಇಂಚಿಗೆ ಒಂದು ಇಲ್ಲಿ ಲೈನ್ ಹಾಕೋಬೇಕು. ಈ ಅರ್ಧ ಇಂಚ್ ಬಂದು ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ಬೇಕಾಗತ್ತೆ. ಅದಕ್ಕೋಸ್ಕರ ಅರ್ಧ ಇಂಚಿಗೆ ಒಂದು ಲೈನ್ ಹಾಕೊಂಡಾದ್ಮೇಲೆ ಮೊದ್ಲು ಹಿಂದಿನ ಭಾಗದ ಕಟ್ ಮಾಡ್ಬೇಕು ಬ್ಲೌಸ್ ನಲ್ಲಿ. ಹಾಗಾಗಿ ಹಿಂದಿನ ಭಾಗದಿಂದಾನೇ ಉದ್ದ ಎಷ್ಟಿದೆ ಅನ್ನೋದನ್ನ ಅಳತಿ ತಗೋಬೇಕು. ಮೇಲ್ಗಡೆ ಶೋಲ್ಡರ್ ಇರುತ್ತಲ್ಲ, ಶೋಲ್ಡರ್ ಸೈಡ್ ಇಂದ ಕೆಳಗಡೆವರೆಗೂ ಈ ತರ ಚೆಕ್ ಹಿಡಿದು ಉದ್ದ ಎಷ್ಟಿದೆ ಅನ್ನೋದು ಅಳತಿ ತಗೋಬೇಕು. ಇದು 13 ಇಂಚಿದೆ. 13 ಇಂಚಿಗೆ ಇನ್ನ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ ಮಾರ್ಕ್ ಮಾಡ್ಬೇಕು. ಯಾಕಂದ್ರೆ 13 ಇಂಚು ಕರೆಕ್ಟ್ ಆಗಿ ನಮಗೆ ಮೆಜರ್ಮೆಂಟ್ ಬರುತ್ತೆ. ಇನ್ನ ಅರ್ಧ ಇಂಚ್ ಬಂದು ಶೋಲ್ಡರ್ ಜಾಯಿಂಟ್ ಮಾಡಕ್ಕೋಸ್ಕರ ಬೇಕು. ಹಾಗಾಗಿ 13.5 ಇಂಚಿಗೆ ನಾವು ಇದನ್ನ ಮಾರ್ಕ್ ಮಾಡ್ಕೋಬೇಕು. ಈ ತರ ಒಂದ್ ಅರ್ಧ ಇಂಚಿಗೆ ಫಸ್ಟ್ ಒಂದು ಲೈನ್ ಹಾಕೊಂಡು ನೆಕ್ಸ್ಟ್ ಉದ್ದ ನಾವು ಅಳತಿ ತಗೋಬೇಕು. ಉದ್ದ ಎಷ್ಟು ಬಂದಿರುತ್ತೆ ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಇಲ್ಲಿ ಒಂದು ಲೈನ್ ಹಾಕ್ಬೇಕು. ಇದಾದ್ಮೇಲೆ ಇವಾಗ ಕಂಕುಳದ ಸುತ್ತಳತಿ ಮತ್ತೆ ಶೋಲ್ಡರ್ ಮೆಜರ್ಮೆಂಟ್ ತಗೋಬೇಕಂದ್ರೆ ಇವಾಗ ಈ ಬ್ಲೌಸ್ ನಲ್ಲಿ ಸೈಡ್ ಫಿಟ್ಟಿಂಗ್ ಮಾಡಿರ್ತಾರಲ್ಲ, ಸೈಡಿಗೆ ಮಡಿಚ್ ಹೊಲ್ದಿರ್ತಾರಲ್ಲ, ಈ ತೋಳಿಂದ ಎಲ್ಲಿಗೆ ಎಡ್ಜಿಗೆ ಹೊಲ್ದಿರ್ತಾರ ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ಉದ್ದ ಇದೆ ಅನ್ನೋದನ್ನ ನೋಡ್ಕೋಬೇಕು. ಈ ತರ ಇದು 7.5 ಇಂಚ್ ಐತಲ್ಲ, ಇದಕ್ಕೂ ಕೂಡ ಅಷ್ಟೇ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ 7.5 ಇಂಚ್ ಬಂದಿದೆ ಅಲ್ಲ, ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೈಡ್ ಸೇರಿಸಿ ಈ ಕಡೆ ಸೈಡ್ ನಲ್ಲಿ ನಾವ್ ಇದನ್ನ 8 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇದರಲ್ಲಿ ನಾನು 8 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಿಮ್ದ್ರಲ್ಲಿ ನಿಮ್ ಬ್ಲೌಸ್ ನಲ್ಲಿ ಎಷ್ಟು ಬಂದಿರುತ್ತೆ ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ ಇದನ್ನ ಮಾರ್ಕ್ ಮಾಡ್ಕೋಬೇಕು. ಯಾಕಂದ್ರೆ ಇದು ತೋಳ್ ಹಚ್ಚಕ್ಕೋಸ್ಕರ ಇಲ್ಲಿ ಅರ್ಧ ಇಂಚ್ ಬಟ್ಟೆ ಬೇಕು. ನಾವು ಇದು ತೋಳ್ ಹಚ್ಚಿ ಹೊಲ್ದಾದ್ಮೇಲೆ ಅದು 7.5 ಇಂಚಿಗೆ ಕರೆಕ್ಟ್ ಆಗಿ ಬರುತ್ತೆ ನಮಗೆ. ಇಷ್ಟು ಮಾರ್ಕ್ ಮಾಡಿದೀವಲ್ಲ, ಇವಾಗ ಮೇಲ್ಗಡೆ ಉದ್ದದ ಮಾರ್ಕ್ ಎಲ್ಲಿವರೆಗೂ ಮಾಡಿದೀವಿ ಅದು ಬಂದು ಅದು ಮತ್ತೆ ಇದು ಇಲ್ಲಿವರೆಗೂ ಇವಾಗ ಟೇಪ್ ಇಂದ ಇದನ್ನ ಅಳತಿ ತಗೋಬೇಕು. ಇದು ಬಂದು 5.5 ಇಂಚ್ ಬಂದಿದೆ. ಇವಾಗ ಈ 5.5 ಇಂಚ್ನೇ ಮತ್ತೆ ನಾವು ಇಲ್ಲಿ ಶೋಲ್ಡರ್ಗೆ ಮಾರ್ಕ್ ಮಾಡ್ಬೇಕು. ಇಲ್ಲಿ ಏನ್ 5.5 ಇಂಚ್ ಬಂದಿರುತ್ತೆ ಅದನ್ನೇ ಇಲ್ಲಿ ಶೋಲ್ಡರ್ಗೆ ಮಾರ್ಕ್ ಮಾಡ್ಬೇಕು. ಇಲ್ಲಿ ಶೋಲ್ಡರ್ಗೆ ಮಾರ್ಕ್ ಮಾಡಿದ್ಮೇಲೆ ಇಲ್ಲಿ 5.5 ಇಂಚಿಗೆ ನಾವು ಮಾರ್ಕ್ ಮಾಡ್ತಾ ಇದೀವಲ್ಲ, ಇದರಲ್ಲಿ 2 ಭಾಗ ಮಾಡ್ಬೇಕು. ಅಂದ್ರೆ 5.5 ಇಂಚ್ ಅಂದ್ರೆ ಒಂದ್ ಸೈಡ್ ಇಂದ 2.75 ಇಂಚ್ ಬರುತ್ತೆ. 2.75 ಇಂಚಿಗೆ ಈ ತರ ಮಾರ್ಕ್ ಮಾಡ್ಬೇಕು. ಇದ್ರಲ್ಲಿ ಇವಾಗ ಒಂದ್ ಸೈಡ್ ಇಂದು ನೆಕ್ ವಿಡ್ತ್ಗೆ ಆಯ್ತು, ಇದು ಈ ಕಡೆಯಿಂದ ನೆಕ್ ವಿಡ್ತ್, ಇದು ಶೋಲ್ಡರ್ಗೆ ಆಯ್ತು, ಇದು ಬಂದು ಆರ್ಮೋಲ್ ಡೌನಿಂಗ್ ಆಯ್ತು. ಕಂಕುಳದ ಸುತ್ತಳತೆ ಅಂತಾರಲ್ಲ ಅದ್ರದ್ದು ಡೌನಿಂಗ್ ಇದು ಬಂದು ಶೋಲ್ಡರ್. ಇವಾಗ ಈ ಕಡೆ ಒಂದ್ ಸೈಡ್ ಇಂದ ನಾವು ಅಳತಿ ತಗೊಂಡಿದ್ರಲಿಂದ ಇದು ನಾವು ಆರ್ಮೋಲ್ ಡೌನಿಂಗು, ಶೋಲ್ಡರ್, ನೆಕ್ ವಿಡ್ತ್ ಮತ್ತೆ ಇದೇನಿದೆ ಆರ್ಮೋಲ್ದು ಶೇಪ್ ಕೂಡ ಇದ್ರಲ್ಲಿ ನಮಗೆ ಸಿಕ್ಬಿಡ್ತು. ಇವಾಗ ಈ ಶೇಪ್ ತೆಗಿಬೇಕಲ್ವಾ, ಆರ್ಮೋಲ್ ಡೌನಿಂಗ್ ತಗೊಂಡು ಇದನ್ನ ನಾವು ಬಾಕ್ಸ್ ಮಾಡಿದೀವಿ. ಇದು ಶೇಪ್ ತೆಗಿಬೇಕಂದ್ರೆ ಈ ಬಾಕ್ಸ್ ಮಾಡಿದ್ರಲ್ಲ ಈ ಮೂಲಿಯಿಂದ 1 ಇಂಚಿಗೆ ಇಲ್ಲಿ ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಇದನ್ನ ಶೇಪ್ ತೆಗಿಬೇಕು. ಕಂಕುಳದ ಸುತ್ತಳತೆ ಇರ್ತೈತಲ್ಲ ಅದು ರೌಂಡ್ ಶೇಪ್ ತೆಗಿಬೇಕಲ್ಲ, ಇದ್ರದ್ದು ಶೇಪ್ ಇಲ್ಲಿ ತೆಗಿಬೇಕು. ಈ ತರ ತೆಗಿದಾದ್ಮೇಲೆ ಮತ್ತೆ ಹಿಂದಿನ ಭಾಗದ್ದು ಬ್ಲೌಸಿನ ಹಿಂದಿನ ಭಾಗದ್ದು ನೆಕ್ಕಿಂದು ಉದ್ದ ಎಷ್ಟಿದೆ ಅನ್ನೋದನ್ನ ನೋಡ್ಕೋಬೇಕು. ನೆಕ್ಕಿಂದ ಉದ್ದ ನೋಡ್ಕೋಬೇಕಂದ್ರೆ ಈ ಬ್ಲೌಸ್ ನ ಈ ತರ ಹಾಕೋಬೇಕು.
ಹಾಕೊಂಡು ಇದನ್ನೇ ನಾವು ನೋಡುವಂತ ಅವಶ್ಯಕತೆ ಇರಂಗಿಲ್ಲ. ಇದ್ರ ಕೆಳಗಡೆ ಈ ನೆಕ್ಕಿಂಗ್ ಕೆಳಗಡೆ ಈ ಬಟ್ಟಿ ಎಷ್ಟಿರುತ್ತೆ ಇದನ್ನ ಅಳತಿ ಮಾಡಿದ್ರೆ ಸಾಕಾಗ್ತೈತಿ. ನಮಗೆ ಇದು ಎಷ್ಟು ಉದ್ದ ಇದೆ ಅನ್ನೋದು ಸಿಕ್ಬಿಡ್ತೈತಿ. ಇದು 3.5 ಇಂಚ್ ಇದೆ ಅಲ್ಲ, 3.5 ಇಂಚಿನ ಇಲ್ಲಿ ಮಾರ್ಕ್ ಮಾಡ್ಬೇಕು. ಮಾರ್ಕ್ ಮಾಡ್ಕೊಂಡು ಇದಕ್ಕ ಇವಾಗ ಈ ತರ ಸ್ಟ್ರೇಟ್ ಆಗಿ ಲೈನ್ ಹಾಕ್ಬೇಕು. ಲೈನ್ ಹಾಕಿದಾದ್ಮೇಲೆ ಇವಾಗ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ತಗೋಬೇಕು. ಇಷ್ಟೆಲ್ಲ ಆದ್ಮೇಲೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ತಗೋಬೇಕಂದ್ರೆ ಮತ್ತೆ ಬ್ಲೌಸ್ ತಗೋಬೇಕು. ಬ್ಲೌಸ್ ಏನಾದ್ರೂ ನೀವು ಅಳತಿ ತಗೊಳ್ಳೋ ಬ್ಲೌಸ್ ನಲ್ಲಿ ಏನಾದ್ರೂ ಮುದುಡಿ ಆಗಿದ್ರೆ ಸುಕ್ ಆಗಿದ್ರೆ ಅದನ್ನ ನೀವು ಇಸ್ತ್ರಿ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಚೆಸ್ಟ್ ಮೆಜರ್ಮೆಂಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತೈತೆ. ಬ್ಲೌಸ್ ಹೊಲಿಯೋದ್ರಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಕರೆಕ್ಟ್ ಆಗಿ ಸಿಗ್ಬೇಕು ನಮಗೆ. ಹಂಗಾಗಿ ಈ ತರ ನೀಟಾಗಿ ಹಾಕೊಂಡು ಈ ಮೂಲಿಯಿಂದ ಈ ಮೂಲಿವರೆಗೂ ಟೇಪ್ ಇಟ್ಟು ಈ ತರ ಅಳತಿ ನೋಡ್ಕೋಬೇಕು. ಇದು ಇವಾಗ 16.5 ಇಂಚ್ ಬರ್ತಾ ಇದೆ. 16.5 ಇಂಚಿನ 2 ಭಾಗ ಮಾಡ್ಬೇಕು. ಅಂದ್ರೆ 2 ಭಾಗ ಅಂದ್ರೆ ಇದು ಹಿಂದಿನ ಭಾಗದ 16.5 ಇಂಚು, ಮುಂದಿನ ಭಾಗದ 16.5 ಇಂಚು ಎರಡನ್ನು ಕೂಡಿಸ್ಬೇಕು. ಕೂಡಿಸಿದ್ರೆ ಎಷ್ಟಾಗುತ್ತೆ ನೋಡ್ಕೋಬೇಕು. 33 ಇಂಚು. 33 ಇಂಚಿನ ನಾವು 4 ಭಾಗ ಮಾಡ್ಬೇಕಾಗ್ತೈತಿ. 16.5 33 ಇಂಚ್ ಆಗ್ತೈತಲ್ಲ, 33 ಇಂಚಿನಲ್ಲಿ 4 ಭಾಗ ಮಾಡ್ಕೊಂಡು ಬಂದಿರೋ 1 ಭಾಗನ ಚೆಸ್ಟ್ ಮೆಜರ್ಮೆಂಟ್ ಗೆ ನಾವು ಮಾರ್ಕ್ ಮಾಡ್ಬೇಕು. 4 ಭಾಗ ಯಾವ ತರ ಮಾಡ್ಬೇಕಂದ್ರೆ 33 ಇಂಚ್ ಎಲ್ಲಿ ಬಂದಿತ್ತು ಅಲ್ಲಿ ಟೇಪ್ ನ ಈ ತರ ಮಡಚ್ಬೇಕು 1 ಟೈಮ್, ಮತ್ತೆ ಇನ್ನೊಂದು ಟೈಮ್ ಮಾಡಿಸ್ಬೇಕು. ಇದರಲ್ಲಿ 4 ಭಾಗ ಆಗ್ಬಿಡುತ್ತೆ. 1 ಭಾಗ ಎಷ್ಟು ಬಂದಿರುತ್ತೆ 8.25 ಇಂಚು. 8.25 ಇಂಚಿನ ಇಲ್ಲಿ ಮಾರ್ಕ್ ಮಾಡ್ಬೇಕು. ಇದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್. ಇಲ್ಲಿ ತಗೊಳೋದು ನಮಗೆ ಸುತ್ತಳತಿ, ಸೊಂಟದ ಸುತ್ತಳತಿ. ಸೊಂಟದ ಸುತ್ತಳತಿನ ಯಾವ ತರ ನಾವು ಅಳತಿ ತಗೋಬೇಕಂದ್ರೆ ಇದು ಉಕ್ಸಿನ ಪಟ್ಟಿ ಮನಿ ಮಾಡಿರ್ತೇವಲ್ಲ ಇದನ್ನ ಮಡಚ್ಕೋಬೇಕು. ಮಡಿಚ್ಕೊಂಡು ಇಲ್ಲಿಂದ ಟೋಟಲ್ ಆಗಿ ಸುತ್ತಳತಿನ ಅಳತಿ ತಗೋಬೇಕು. ಇಲ್ಲಿಂದ ಇಲ್ಲಿವರೆಗೂ ಈ ಕಡೆ ಸೈಡ್ ವರೆಗೂ ಎಷ್ಟಿದೆ ಸುತ್ತಳತಿ ಅನ್ನೋದನ್ನ ಅಳತಿ ತಗೋಬೇಕು. ಇದು 27 ಇಂಚ್ ಇದೆ. 27 ಇಂಚಿನ ಮತ್ತೆ ನಾವು ಏನ್ ಮಾಡ್ಬೇಕು 4 ಭಾಗ ಮಾಡ್ಬೇಕು. ಯಾಕಂದ್ರೆ 27 ಇಂಚ್ ಎಲ್ಲಾದ್ರೂ ನಾವು ಅಳತಿ ಮಾಡಕ್ ಆಗಂಗಿಲ್ಲಲ್ಲ. 4 ಭಾಗ ಮಾಡಿ ಬಂದಿರೋ 1 ಭಾಗನ ನಾವು ಮಾರ್ಕ್ ಮಾಡ್ಬೇಕಾಗತ್ತೆ. ಅದಕ್ಕೆ 27 ಇಂಚ್ ನಲ್ಲಿ 4 ಭಾಗ ಮಾಡಿದ್ರೆ ಒಂದ್ ಸೈಡ್ ಇಂಟು 6.25 ಇಂಚ್ ಬರುತ್ತೆ. 6.25 ಇಂಚ್ಗೆ ಇನ್ನ 1 ಇಂಚ್ ಎಕ್ಸ್ಟ್ರಾ ಸೇರಿಸಿ 7.25 ಇಂಚ್ಗೆ ನಾವು ಮಾರ್ಕ್ ಮಾಡ್ಬೇಕಾಗ್ತದೆ. ಇದು 1 ಇಂಚ್ ಎಕ್ಸ್ಟ್ರಾ ಯಾಕೆ ಸೇರಿಸಬೇಕು ಅನ್ನೋದನ್ನ ಹೇಳ್ತೇನೆ ನಾನು. ಇದು 1 ಇಂಚ್ ಎಕ್ಸ್ಟ್ರಾ ಏನ್ ತಗೊಂಡಿವಲ್ಲ ಅದು ಬಂದು ಇಲ್ಲಿ ಬ್ಯಾಕ್ ಸೈಡ್ ಟಕ್ಸ್ ಹಿಡಿತೇವಲ್ಲ ಆ ಟಕ್ಸಿಗೋಸ್ಕರ. ಇವಾಗ ಇದನ್ನ ಫಸ್ಟ್ ಇದನ್ನ ಲೈನ್ ಹಾಕ್ಬಿಡೋಣ. ಅದಾದ್ಮೇಲೆ ಈ ಬ್ಯಾಕ್ ಟಕ್ಸ್ ಇದೆ ಹಿಂದ್ಗಡೆ ಭಾಗದ ಒಂದು ಟಕ್ಸ್ ಬರುತ್ತೆ ನೋಡ್ರಿ, ಅದು ಈ ಶೋಲ್ಡರ್ದು ಏನ್ ಇರುತ್ತೆ ಈ ಮಧ್ಯದಲ್ಲಿ ಇದನ್ನ ಟಕ್ಸ್ ನ ಮಾರ್ಕ್ ಮಾಡ್ಬೇಕು. ಈ ತರ ಈ ಟಕ್ಸ್ ಬಂದು ಒಂದು 3 ಇಂಚ್ ಅಷ್ಟು ನಮಗೆ ಬೇಕಾಗುತ್ತೆ. ಟಕ್ಸ್ ಜಾಸ್ತಿ ಹೈಟ್ ಇದಾರೆ ಅಂದ್ರೆ ಒಂದು 3.5 ಇಂಚ್ ವರೆಗೂ ಬೇಕಾಗುತ್ತೆ. ಇದಾದ್ಮೇಲೆ ಈ ಕಡೆ ಸೈಡ್ ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ಇದನ್ನ ಲೈನ್ ಹಾಕ್ಬೇಕು. ಎಕ್ಸ್ಟ್ರಾ ಬಟ್ಟೆಗೆ ಇಷ್ಟು ಇಲ್ಲಿವರೆಗೂ ಮೆಜರ್ಮೆಂಟ್ ಆಯ್ತು. ಇಲ್ಲಿಂದ ಈ ಕಡೆ ಬಟ್ಟೆ ಬಂದು ನಮಗೆ ಎಕ್ಸ್ಟ್ರಾ ಬಟ್ಟೆ ಆಯ್ತು. ನೆಕ್ಸ್ಟ್ ಇದ್ರಲ್ಲಿ ಇವಾಗ ಶೇಪ್ ನಿಮಗೆ ಯಾವ ಶೇಪ್ ಬೇಕು ನೀವು ಆ ಶೇಪ್ ಮಾರ್ಕ್ ಮಾಡ್ಕೋಬಹುದು. ನೆಕ್ಕಿಂದು ಇದರಲ್ಲಿ ರೌಂಡ್ ಶೇಪ್ ಮಾರ್ಕ್ ಮಾಡ್ತಾ ಇದೀನಿ. ಶೇಪ್ ಮಾರ್ಕ್ ಮಾಡ್ಬೇಕಂದ್ರೆ ಇಲ್ಲಿ ನಾವು ಇವಾಗ ಬಾಕ್ಸ್ ಹಾಕಿದೇವಲ್ಲ ಇಲ್ಲಿ ಇದರಿಂದ 1/4 ಇಂಚ್ ಒಳಗಡೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಬಂದಾಗ ನೀವು ಸ್ವಲ್ಪ ಹೊರಗಡೆ ನೀವು ಬೇಕಾದ್ರೆ ಮಾರ್ಕ್ ಮಾಡಬಹುದು. ಜಾಸ್ತಿ ಅಗಲ ಬೇಕಂದ್ರೆ ಇಲ್ಲಿ ಬಂದಾಗ 1/4 ಇಂಚ್ ಒಳಗಡೆನೆ ನಾವು ಮಾರ್ಕ್ ಮಾಡ್ಕೋಬೇಕು. ಈ ತರ ಯಾಕಂದ್ರೆ ಇಲ್ಲಿ ನಾವು ಕರೆಕ್ಟ್ ಇದ್ರ ಮೇಲೆ ಮಾಡ್ಕೊಂಡ್ಬಿಟ್ರೆ ಇದು ನಾವು ಹೊಲ್ದಾದ್ಮೇಲೆ ಇದು ಇನ್ನೊಂದ್ ಸ್ವಲ್ಪ ಹಿಂಗ್ ಒಳಗಡೆ ಬಂದ್ಬಿಡುತ್ತೆ. ಅವಾಗ ಇಲ್ಲಿ ನಮಗೆ ಶೋಲ್ಡರ್ ಭುಜ ಇಳಿಯೋದು ಮತ್ತೆ ಇಲ್ಲಿ ಕಂಕುಳದಲ್ಲಿ ಟೈಟ್ ಆಗೋದು ಅದೆಲ್ಲ ಆಗುತ್ತೆ. ಹಾಗಾಗಿ ಇಲ್ಲಿ ಇದ್ದಾಗ ನಾವು ಕರೆಕ್ಟ್ ಆಗಿ ಹೊಲ್ದಾದ್ಮೇಲೆ ಇಲ್ಲಿಗೆ ಬರುತ್ತೆ. ಇಷ್ಟು ಬ್ಯಾಕ್ ಸೈಡ್ ಪಾರ್ಟ್. ನೀವು ಯಾವುದೇ ಕಟಿಂಗ್ ಮಾಡಿದ್ರು ಕೂಡ ಬ್ಯಾಕ್ ಸೈಡ್ ಪಾರ್ಟ್ ಸೇಮೇ ಇರುತ್ತೆ. ಬೋಟ್ ನೆಕ್ ನಲ್ಲಿ ಮಾತ್ರ ಸ್ವಲ್ಪ ಚೇಂಜ್ ಆಗುತ್ತೆ. ಬಟ್ ಇನ್ನ ಯಾವ್ದೇ ಹೊಲ್ದ್ರು ಕೂಡ ಇದೇ ತರ ಇರುತ್ತೆ. ಮುಂದಿನ ಭಾಗದ ಮಾತ್ರ ಚೇಂಜ್ ಆಗುತ್ತೆ. ಇಷ್ಟಾದ್ಮೇಲೆ ಇದನ್ನ ಕಟ್ ಮಾಡ್ಬೇಕು. ಇವಾಗ ಮುಂದಿನ ಭಾಗದ ಕಟ್ ಮಾಡ್ಬೇಕಂದ್ರೆ ಇದು ಓಪನ್ ಇರುತ್ತಲ್ಲ, ಓಪನ್ ಇರೋದು ನಮ್ಮ ಎದುರುಗಡೆ ಇರ್ಬೇಕು. ಇವಾಗ ನಾವು ಎಲ್ಲಿ ಕುಂತ್ಕೊಂಡಿರ್ತೀವಿ ಕಟಿಂಗ್ ಮಾಡಕ್ಕೂ ನಮ್ಮ ಎದುರುಗಡೆ ಇರ್ಬೇಕು. ಕ್ಲೋಸ್ ಇರೋದು ನಮ್ಮ ಆ ಕಡೆ ಸೈಡ್ ಇರ್ಬೇಕು. ಇದನ್ನ ಇದ್ರ ಮೇಲೆ ಹಾಕ್ಬೇಕು. ಇದ್ರ ಮೇಲೆ ಹಾಕೋದಕ್ಕಿಂತ ಮೊದಲು ನಾವು ಇಲ್ಲಿ 1/2 ಇಂಚಿಗೆ ಫಸ್ಟ್ ಬಿಟ್ಟಿದ್ದೇವಲ್ಲ
ಈ ಅರ್ಧ ಇಂಚಿಗೆ ಫಸ್ಟ್ ಒಂದು ನಾಚ್ ಹಾಕೋಬೇಕು. ಈ ತರ ಒಂದ್ ಸ್ವಲ್ಪ ಕಟ್ ಮಾಡ್ಕೋಬೇಕು ಇಲ್ಲಿ. ಮತ್ತೆ ಇಲ್ಲಿ ಸೈಡ್ ಫಿಟ್ಟಿಂಗ್ ಸೈಡ್ ಒಂದ್ ಸ್ವಲ್ಪ ಕಟ್ ಮಾಡ್ಕೋಬೇಕು. ಮತ್ತೆ ಶೋಲ್ಡರ್ ಸೈಡ್ ಒಂದ್ ಸ್ವಲ್ಪ ಕಟ್ ಮಾಡ್ಕೋಬೇಕು. ಈ ತರ ಕಟ್ ಮಾಡ್ಕೊಂಡಾದ್ಮೇಲೆ ಇದ್ರ ಮೇಲೆ ಇಲ್ಲಿ ಕರೆಕ್ಟ್ ಆಗಿ ಎಲ್ಲಿ ಅಡ್ಜಸ್ಟ್ ಆಗುತ್ತೆ ಇಲ್ಲಿ ಅಡ್ಜಸ್ಟ್ ಮಾಡಿ ಇದನ್ನ ಹಾಕ್ಬೇಕು. ಈ ತರ ಹಾಕೊಂಡು ಇವಾಗ ಎಲ್ಲೆಲ್ಲಿ ನಾವು ಕಟ್ ಮಾಡ್ಕೊಂಡಿದೀವಲ್ಲ ಒಂದ್ ಸ್ವಲ್ಪ ಅಲ್ಲೆಲ್ಲ ಈ ತರ ಮಾರ್ಕ್ ಮಾಡ್ಕೋಬೇಕು. ಇದು ಶೋಲ್ಡರ್ ಸೈಡ್. ನೆಕ್ಸ್ಟ್ ಇದು ಕಂಕುಳದ ಸುತ್ತಳತೆ ಆರ್ಮೋಲ್ ಏನಿದೆ ಇಲ್ಲೇ ಮಾರ್ಕ್ ಮಾಡ್ಕೋಬೇಕು ನಾವು. ಈ ತರ ಇಲ್ಲೇ ಮಾರ್ಕ್ ಮಾಡ್ಕೊಂಡು ಸ್ಕೇಲ್ ತಗೋಬೇಕು. ಸೈಡ್ ಫಿಟ್ಟಿಂಗ್ ಸೈಡ್ ಶೋಲ್ಡರ್ದು ಸ್ಕೇಲ್ ಇಟ್ಟು ಮಾರ್ಕ್ ಮಾಡೋದ್ರಿಂದ ಬಟ್ಟಿ ಜರಂಗಿಲ್ಲ, ಕರೆಕ್ಟ್ ಆಗಿ ನೀಟಾಗಿ ಬರುತ್ತೆ ಅದು ಲೈನ್. ಮತ್ತೆ ಈ ಕಡೆ ಸೈಡ್ ಈ ಕಡೆ ಸೈಡ್ ಇದು ಮಾರ್ಕ್ ಆದ್ಮೇಲೆ ಒಂದ್ 1/4 ಇಂಚ್ ಹೊರಗಡೆ ಮಾರ್ಕ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಉಕ್ಸ್ ಪಟ್ಟಿ ಗುಂಡಿ ಪಟ್ಟಿ ಹಚ್ತೇವಲ್ಲ ಅದಕ್ಕೋಸ್ಕರ ಫಸ್ಟ್ ಒಂದ್ 1/4 ಇಂಚಿಗೆ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಉಕ್ಸ್ ಪಟ್ಟಿ ಕಾಜಿ ಪಟ್ಟಿ ಮಾಡುವಂತ ಬಟ್ಟಿ ಇದರಲ್ಲೇ ನಮಗೆ ಬಂದ್ಬಿಡುತ್ತೆ. ಇದಾದ್ಮೇಲೆ ಇದನ್ನ ಸೈಡ್ ತೆಗಿಬೇಕು. ಇಲ್ಲಿ ಬ್ಯಾಕ್ ಲೆಂತ್ ಮಾರ್ಕ್ ಮಾಡಿದ್ದೇವಲ್ಲ ಅಲ್ಲಿ ಸ್ಟ್ರೇಟ್ ಆಗಿ ಲೈನ್ ಹಾಕ್ಬೇಕು. ಶೋಲ್ಡರ್ದು ಇನ್ನೊಂದ್ ಸ್ವಲ್ಪ ನೀಟಾಗಿ ಇನ್ನೊಂದ್ ಟೈಮ್ ಬೇಕಂದ್ರೆ ನೀವು ಸ್ಕೇಲ್ ಇಂದ ಮಾರ್ಕ್ ಮಾಡ್ಕೋಬಹುದು. ಇಷ್ಟಾದ್ಮೇಲೆ ಇವಾಗ ಮುಂದಿನ ಭಾಗದ್ದು ನೆಕ್ಕಿಂದು ಅಳತಿ ತಗೋಬೇಕು. ನೆಕ್ಕಿಂದು ಅಳತಿ ತಗೋಬೇಕಂದ್ರೆ ಇದನ್ನ ನೀಟಾಗಿ ಹಾಕೋಬೇಕು. ಫಸ್ಟ್ ಬ್ಲೌಸ್ ಹಾಕೊಂಡು ಉಕ್ಸ್ ಹಾಕಿರ್ತೇವಲ್ಲ ಉಕ್ಸ್ ಪಟ್ಟಿ ಸೈಡ್ ಅಳತಿ ತಗೋಬೇಕು. ಮೇಲ್ಗಡೆ ಶೋಲ್ಡರ್ ಇಂದ ಇಲ್ಲಿವರೆಗೂ ನೆಕ್ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ ಕರೆಕ್ಟ್ ಆಗಿ ಅಳತಿ ತಗೊಂಡ್ರೆ ಇದು 6.5 ಇಂಚ್ ಬರ್ತಾ ಇದೆ. ಈ 6.5 ಇಂಚ್ಗೆ ಇನ್ನ ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸಬೇಕು. ನೀವು ಕೂಡ ಅಷ್ಟೇ ನಿಮ್ ಬ್ಲೌಸ್ ನಲ್ಲಿ ಎಷ್ಟು ಬಂದಿರುತ್ತೆ ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ ಮಾರ್ಕ್ ಮಾಡ್ಬೇಕು. ಯಾಕಂದ್ರೆ ಅರ್ಧ ಇಂಚ್ ಬಂದು ನಮಗೆ ಇಲ್ಲಿ ಶೋಲ್ಡರ್ ಜಾಯಿಂಟ್ ಮಾಡಕ್ ಹೋಗುತ್ತೆ. ಇವಾಗ ಇಲ್ಲಿ 1/4 ಇಂಚ್ ಇದು ಏನ್ ಎಕ್ಸ್ಟ್ರಾ ಮಾರ್ಕ್ ಮಾಡಿದೀವಿ ಬಟ್ಟೆ ಇದು ನಮಗೆ ಲೆಕ್ಕಕ್ಕೆ ಇರಂಗಿಲ್ಲ. ಯಾಕಂದ್ರೆ ಇದು ನಮಗೆ ಉಕ್ಸ್ ಪಟ್ಟಿ ಕಾಜಿ ಪಟ್ಟಿ ಮಾಡ್ಲಿಕ್ಕೆ ಅದು ಹೋಗ್ಬಿಡುತ್ತೆ. ಇಷ್ಟು ನೆಕ್ದು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಮುಂದಿನ ಭಾಗದ ಪ್ರಿನ್ಸೆಸ್ ಕಟ್. ಇದ್ರಲ್ಲಿ ನೀವು ಒಂದ್ ಸ್ವಲ್ಪ ಗಮನ ಕೊಟ್ಟು ನೋಡ್ಬೇಕಾಗಿರೋದು ಇಲ್ಲೇ. ಇವಾಗ ಇದು ನಾರ್ಮಲ್ ಬ್ಲೌಸ್, ಟಕ್ಸ್ ಇಟ್ಟು ಹೊಲ್ದಿರುವಂತ ಬ್ಲೌಸ್. ಈ ತರ ಬ್ಲೌಸ್ ನಲ್ಲಿ ನಾವು ಮೆಜರ್ಮೆಂಟ್ ತಗೊಂಡು ಪ್ರಿನ್ಸೆಸ್ ಕಟ್ ಯಾವ ತರ ಹೊಲಿಬೇಕು ಅನ್ನೋದನ್ನ ಇದ್ರಲ್ಲಿ ಇವತ್ತು ನಾವು ನೋಡ್ಕೊಳ್ಳೋಣ. ಶೋಲ್ಡರ್ ಇರುತ್ತಲ್ಲ, ಶೋಲ್ಡರ್ ಫೋಲ್ಡ್ ಮಾಡಿರ್ತೀವಿ, ಅಲ್ಲಿಂದ ಆ ಶೋಲ್ಡರ್ ಫೋಲ್ಡ್ ಮಾಡಿರೋದು ಬಿಟ್ಬಿಡ್ಬೇಕು. ಅರ್ಧ ಇಂಚು ನಾವು ಹೊಲ್ದಿರ್ತೇವಲ್ಲ ಅದನ್ನ ಬಿಟ್ಟು ಅಲ್ಲಿಂದ ಈ ಟಕ್ಸ್ ಎಲ್ಲಿವರೆಗೂ ಇದೆ ನೋಡ್ರಿ, ಎಲ್ಲಿವರೆಗೂ ಇದನ್ನ ಮೂಲಿ ಇದೆಲ್ಲ ಆ ಮೂಲಿವರೆಗೂ ಅಳತಿ ತಗೋಬೇಕು. ಇದು 10 ಇಂಚ್ ಇದೆ ಅಲ್ವಾ, 10 ಇಂಚಿಗೆ ಇನ್ನ ಅರ್ಧ ಇಂಚ್ ಸೇರಿಸಿ 10.5 ಇಂಚಿಗೆ ಇಲ್ಲಿ ನಾವು ಮಾರ್ಕ್ ಮಾಡ್ಬೇಕು. ಯಾಕಂದ್ರೆ ಮತ್ತೆ ಇಲ್ಲಿ ನಾವು ಶೋಲ್ಡರ್ ಜಾಯಿಂಟ್ ಮಾಡಾಕ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಬೇಕಾಗ್ತೈತಿ. 10.5 ಇಂಚಿಗೆ ನಿಮ್ಮ ಬ್ಲೌಸ್ ನಲ್ಲಿ ಎಷ್ಟು ಬಂದಿರುತ್ತೆ ನೋಡ್ರಿ ಆ ಟಕ್ಸಿಂದು, ಅಲ್ಲಿಂದ ಇನ್ನ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ ಈ ತರ ಈ ಶೋಲ್ಡರ್ ಮಧ್ಯದಲ್ಲಿ ಇದನ್ನ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಮತ್ತೆ ಈ ಟಕ್ಸ್ ಎಷ್ಟು ಉದ್ದ ಇದೆ ಅನ್ನೋದನ್ನ ನೋಡ್ಕೋಬೇಕು. ಇವಾಗ ಶೋಲ್ಡರ್ ಇಂದ ಕೆಳಗಡೆವರೆಗೂ ಎಷ್ಟು ಉದ್ದಕ್ಕೆ ನಾವು ಟಕ್ಸ್ ಹಿಡಿದಿದೀವಿ ಅನ್ನೋದನ್ನ ನೋಡ್ಕೊಂಡ್ವಿ. ಇವಾಗ ಈ ಟಕ್ಸ್ ಎಷ್ಟಿದೆ ಅನ್ನೋದನ್ನ ನೋಡ್ಕೋಬೇಕು ಉದ್ದನ. ಈ ತರ ಇದು ಬಂದು 2.5 ಇಂಚ್ ಇದೆ. 2.5 ಇಂಚ್ ಅಂದ್ರೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು 3 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊ. 3 ಇಂಚ್ ಅಂದ್ರೆ ಕರೆಕ್ಟ್ ಆಗಿ ಈ ಲೈನ್ಗೆ ಬಂತು. ಹಿಂದಿನ ಭಾಗದ ಲೈನ್ ಏನಿತ್ತು ಮಾರ್ಕ್ ಮಾಡಿದ್ವಿ ಆ ಲೈನ್ಗೆ ಬಂತು. ಬಟ್ ಎಲ್ಲಾರ್ಗೂ ಇದೇ ತರ ಬರಂಗಿಲ್ಲ. ಯಾಕಂದ್ರೆ ಟಕ್ಸ್ ಎಷ್ಟು ಉದ್ದ ಇದೆ, ಇದು ಎಷ್ಟು ಈ ಉದ್ದ ಎಷ್ಟಿದೆ ಅನ್ನೋದ್ರ ಮೇಲೆ ಹೋಗುತ್ತೆ. ಮತ್ತೆ ನಿಮಗೂ ಇದೇ ತರ ಬರ್ಬೇಕಂತಿಲ್ಲ, ಇದ್ರ ಕೆಳಗಡೆನೂ ಬರ್ಬೋದು, ಇದ್ರ ಮೇಲ್ಗಡೆನೂ ಬರ್ಬೋದು. ಯಾವ ತರ ಬಂದ್ರು ಅಷ್ಟೇ ನೀವು ಅಳತಿ ತಗೊಂಡು ಮಾರ್ಕ್ ಮಾಡ್ಕೋಬಹುದು ಅಷ್ಟೇ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಈ ಟಕ್ಸ್ ಇದೆ ಅಲ್ವಾ, ದೊಡ್ಡ ಟಕ್ಸ್, ಈ ಟಕ್ಸ್ ಈ ಕಡೆ ಉಕ್ಸ್ ಪಟ್ಟಿ ಸೈಡ್ ಉಕ್ಸ್ ಹಾಕಿರ್ತೀವಲ್ಲ ಆ ಸೈಡ್ ಇಂದ ಈ ಟಕ್ಸ್ ಇಲ್ಲಿಂದ ಇಲ್ಲಿವರೆಗೂ ಇದು ಎಷ್ಟು ಅಗಲ ಇದೆ ಅನ್ನೋದನ್ನ ನೋಡ್ಕೋಬೇಕು. ಈ ಉಕ್ಸ್ ಪಟ್ಟಿಯಿಂದ ಇದು 4 ಇಂಚ್ ಇದೆ. ಇವಾಗ ಈ ಕಡೆಯಿಂದ ಇಲ್ಲಿವರೆಗೂ 4 ಇಂಚಿಗೆ ಅಳತಿ ಮಾಡ್ಬೇಕು. ಅಳತಿ ಮಾಡಿ ಇಲ್ಲಿ ಮಾರ್ಕ್ ಹಾಕ್ಬೇಕು. ಮಾರ್ಕ್ ಹಾಕಿದಾದ್ಮೇಲೆ ಇದು ಪ್ರಿನ್ಸೆಸ್ ಕಟ್ ಬ್ಲೌಸ್ ಆಗಿರೋದ್ರಿಂದ ಇದಕ್ಕ ಕ್ರಾಸ್ ಬೆಲ್ಟ್ ಇರಂಗಿಲ್ಲ. ಹಂಗಾಗಿ ಇದಕ್ಕೆ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ನಾವು ಬಟ್ಟಿನ ಮಾರ್ಕ್ ಮಾಡ್ಬೇಕಾಗುತ್ತೆ.
1 ಇಂಚ್ ಎಕ್ಸ್ಟ್ರಾ ಬಟ್ಟೆ ತಗೊಂಡು ಇದಕ್ಕ ಈ ತರ ಲೈನ್ ಹಾಕೋಬೇಕಾಗ್ತದೆ. ಯಾಕಂದ್ರೆ ಇದರಲ್ಲಿ ಕ್ರಾಸ್ ಬ್ರೈಟ್ ಬರಂಗಿಲ್ಲ, ಮತ್ತೆ ಇದು ಉದ್ದ ಕಡಿಮೆ ಆಗ್ಬಿಡುತ್ತಿಲ್ಲ ಅಂದ್ರೆ. ಮಾರ್ಕ್ ಮಾಡ್ಕೊಂಡು ಇವಾಗ ಈ ಲೈನ್ ಏನ್ ಹಾಕಿದ್ವಲ್ಲ ಟಕ್ಸಿಂದು, ಈ ಲೈನ್ ನ ಸ್ಟ್ರೇಟ್ ಆಗಿ ಉದ್ದಕ್ಕ ಇಲ್ಲಿವರೆಗೂ 1 ಇಂಚ್ ಎಕ್ಸ್ಟ್ರಾ ಎಲ್ಲಿವರೆಗೂ ತಗೊಂಡಿವಿ ಅಲ್ಲಿವರೆಗೂ ಮಾರ್ಕ್ ಮಾಡ್ಕೋಬೇಕು. ಅದಾದ್ಮೇಲೆ ಟಕ್ಸಿಂದು ಅಗಲ ಎಷ್ಟಿದೆ, ಬಟ್ಟಿ ಎಷ್ಟು ಬಟ್ಟಿ ಬಿಟ್ಟಿದ್ದಾರೆ ಟಕ್ಸಿಗೆ ಅಂತ ಈ ತರ ನೋಡ್ಕೋಬೇಕು. ಇದು ಬಂದು 1 ಇಂಚ್ ಇದೆ. ಈ ಕಡೆ ಸೈಡ್ 1 ಇಂಚು, ಈ ಕಡೆ ಸೈಡ್ 1 ಇಂಚಿಗೆ ಈ ತರ ಮಾರ್ಕ್ ಮಾಡ್ಕೋಬೇಕು. ಇದು ನಿಮ್ಮ ಬ್ಲೌಸ್ ನಲ್ಲಿ ನಿಮ್ ಟಕ್ಸ್ ನೀವು ಹೊಲಿಯುತ್ತಿರೋ ಬ್ಲೌಸ್ ನಲ್ಲಿ ಟಕ್ಸ್ ಇದು ಎಷ್ಟು ಉದ್ದ ಇದೆ ನೋಡ್ಕೊಂಡು ಈ ತರ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಟಕ್ಸ್ 2.5 ಇಂಚ್ ಅಷ್ಟೇ ಬಂತು, ಮತ್ತೆ ಇನ್ನು ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಯಾಕಂದ್ರೆ ಇಲ್ಲಿ ನಮಗೆ ಇದು ಏನಿದೆ ಹೊಲಿಯೋದ್ರಲ್ಲಿ ಹೋಗ್ಬಿಡುತ್ತೆ ಇನ್ನು ಅರ್ಧ ಇಂಚು, ಹಂಗಾಗಿ ಇಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ ನಾನು. ಈ ತರ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಈ ಕಡೆ ಸೈಡ್ ಈ ತರ ಸ್ಟ್ರೇಟ್ ಮಾರ್ಕ್ ಮಾಡ್ಕೋಬೇಕು. ಇದಾದ್ಮೇಲೆ ಇವಾಗ ಇದರಲ್ಲಿ 4 ಟಕ್ಸ್ ಬರಂಗಿಲ್ಲ, ಜಸ್ಟ್ ಈ ಟಕ್ಸ್ ಇಂದು ನಮ್ ಪ್ರಿನ್ಸೆಸ್ ಕಟ್ಟಿ ಹೊಲಿಲಿಕ್ಕೆ ಮಾರ್ಕ್ ಮಾಡಕ್ಕೋಸ್ಕರ ಈ ಟಕ್ಸ್ ಇಂದು ನಾವು ಮೆಜರ್ಮೆಂಟ್ ತಗೊಂತೀವಿ. ಇಲ್ಲಿ ಆರ್ಮೋಲ್ ಸೈಡ್ ಕಂಕುಳದ ಸುತ್ತಳತೆ ಇರ್ತೈತಲ್ಲ ಆ ಕಡೆ ಸೈಡ್ ಒಂದು ಟಕ್ಸ್ ಬರುತ್ತೆ ನೋಡ್ರಿ. ಆ ಟಕ್ಸಿಗೆ ಎಷ್ಟು ಎಲ್ಲಿವರೆಗೂ ನಾವು ಬಿಟ್ಟಿದ್ದೀವಿ ಅದನ್ನ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಈ ಕಡೆ ಸೈಡ್ ಈ ಕಂಕುಳದ ಸುತ್ತಳತೆ ಇತ್ತಲ್ಲ ಇಲ್ಲಿಂದ ಇಲ್ಲಿಗೆ, ಇಲ್ಲಿ ಇದು ಒಂದು 2.5 ಇಂಚಿಗಿದೆ. ಈ ತರ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೇಟ್ ಲೈನ್ ಹಾಕ್ಬೇಕು. ಸ್ಟ್ರೇಟ್ ಲೈನ್ ಹಾಕಿದ್ದಾದ್ಮೇಲೆ ಇಲ್ಲಿ ನಾವು ಟಕ್ಸ್ ಹಿಡಿಲಿಕ್ಕೆ ಈ ತರ ಇಲ್ಲಿ ಈ ಕಡೆ ಅರ್ಧ 1/4 ಇಂಚು, ಈ ಕಡೆ 1/4 ಇಂಚು ಬಟ್ಟಿ ಬಿಡ್ತೇವಲ್ವಾ, ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚ್ ಬಟ್ಟಿ, ಈ ಕಡೆ 1/4 ಇಂಚ್ ಬಟ್ಟಿ, ಇಷ್ಟು ಬಟ್ಟಿ ನಾವು ಇಲ್ಲಿ ಟಕ್ಸ್ ಹಿಡಿತೀವಿ. ಇಷ್ಟು ಬಟ್ಟಿನ ಬಿಟ್ಟು ಇಲ್ಲಿ ಇದು ಹೆಂಗ್ ಮಾರ್ಕ್ ಮಾಡ್ಕೊಂಡಿರ್ತೇವೋ ಈ ಶೇಪ್ ನ ಅದೇ ತರ ಇಲ್ಲಿ ಮಾರ್ಕ್ ಮಾಡ್ಬೇಕು. ಈ ಕಡೆ ಸೈಡ್ ನಾವು ಮಾರ್ಕ್ ಮಾಡಿರ್ತೇವಲ್ಲ ಇದು ಉದ್ದಗ ಇಲ್ಲಿಂದ ಅಂದ್ರೆ ಇಲ್ಲಿ ಏನಂದ್ರೆ ನಾವು ಒಂದು ಅರ್ಧ ಇಂಚು ಟಕ್ಸ್ ಹಿಡಿಲಿಕ್ಕೆ ಬಟ್ಟಿ ಎಷ್ಟು ಬಿಡ್ತೇವೋ ಅಷ್ಟು ಬಟ್ಟಿ ಇಲ್ಲಿ ನಾವು ಎಕ್ಸ್ಟ್ರಾ ತೆಗಿಬೇಕಾಗುತ್ತೆ ಅನ್ನೋದು ಇದು ನಾನು ಹೇಳ್ತಾ ಇರೋದು. ಇಲ್ಲಿ ಇದಾಯ್ತಲ್ವಾ, ಇಲ್ಲಿಂದ ಇಲ್ಲಿಗೆ ಇಷ್ಟು ಗ್ಯಾಪ್ ಉಳಿದಿದೆ ನೋಡ್ರಿ. ಈ ಗ್ಯಾಪ್ ಏನಿದೆ ಇದಕ್ಕೆ ಈ ತರ ಲೈನ್ ಹಾಕ್ಬೇಕು. ಲೈನ್ ಹಾಕಿ ಇಲ್ಲಿಂದ ಇದು ಕ್ರಾಸ್ ಆಗಿ ಬರ್ಬೇಕು, ಇಲ್ಲಿಂದ ಸ್ಟ್ರೇಟ್ ಆಗಿ ಬರ್ಬೇಕು. ಇಲ್ಲಿಂದ ಸ್ಟ್ರೇಟ್ ಆಗಿ ಬಂದು ಇಲ್ಲಿ ಮತ್ತೆ ನಮಗೆ ಇವಾಗ ನಾವೇನ್ ಮಾಡ್ಬೇಕು, ಇದನ್ನ ಶೇಪ್ ನ ತೆಗಿಬೇಕು. ಸ್ವಲ್ಪ ರೌಂಡ್ ಶೇಪ್ ನ, ಪ್ರಿನ್ಸೆಸ್ ಕಟ್ ಶೇಪ್ ಇರುತ್ತಲ್ವಾ ಆ ತರದ್ದು ರೌಂಡ್ ಶೇಪ್ ನ ತೆಗಿಬೇಕು. ಇಷ್ಟಾದ್ಮೇಲೆ ಇವಾಗ ಇಲ್ಲಿ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬಂದಿತ್ತು ನಮಗೆ, 8.25 ಇಂಚ್ ಬಂದಿತ್ತಲ್ಲ. ಇಲ್ಲಿ ಬಂದಾಗ ಈ ಟಕ್ಸಿನ್ ಮಾರ್ಕ್ ಮಾಡಿದಿವಲ್ಲ, ಇಲ್ಲಿ ಬಂದಾಗ ಇಲ್ಲಿ ನಾವು 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇದನ್ನ ನಾವು ಇವಾಗ ಕಟ್ ಮಾಡಿ ತೆಗ್ದ್ಬಿಡ್ತೇವೆ. ಕಟ್ ಮಾಡಿ ತೆಗ್ದಾದ್ಮೇಲೆ ಇದನ್ನ ಈ ತರ ಮಡಿಚ್ ಹೊಲ್ಕೋಬೇಕಲ್ವಾ. ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚ್ ಅಂದ್ರೆ ಇಲ್ಲಿ ನಮಗೆ ಇವಾಗ 1 ಇಂಚ್ ಬೇಕಾಗುತ್ತೆ ಬಟ್ಟಿ. ಆ 1 ಇಂಚ್ ನ ಇದ್ರಲ್ಲೇ ನಾವು ಇವಾಗ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಹಂಗಾಗಿ ಇಲ್ಲಿ 8.25 ಇಂಚ್ ಬಂದಿದೆ ಅಲ್ಲ, ಇಲ್ಲಿ 1 ಇಂಚ್ ಅಂದ್ರೆ 9.25 ಇಂಚ್ ಇಲ್ಲಿ ನಾವು ಮಾರ್ಕ್ ಮಾಡ್ಬೇಕು. ಇದೇನ್ ನಮಗೆ ಎಕ್ಸ್ಟ್ರಾ ಬಟ್ಟೆ ಆಗಂಗಿಲ್ಲ. ನಾವು ಇದನ್ನ ಕಟ್ ಮಾಡಿ ತೆಗೆದ್ಮೇಲೆ ಇಲ್ಲಿ ಅರ್ಧ ಇಂಚ್, ಈ ಕಡೆ ಅರ್ಧ ಇಂಚ್, ಈ ಕಡೆ ಅರ್ಧ ಇಂಚ್ ಹೊಲ್ದ್ ಬಿಟ್ರೆ ಇದು 1 ಇಂಚ್ ಬಟ್ಟೆ ನಮಗೆ ಇಲ್ಲಿ ಬಂದ್ಬಿಡುತ್ತೆ. ನಮಗೆ ಅವಾಗ ಈ ಮೆಜರ್ಮೆಂಟ್ ಏನಿತ್ತು ಅದು ಕರೆಕ್ಟ್ ಆಗಿ ಬರುತ್ತೆ. ಇವಾಗ ಇದಕ್ಕ ಸ್ಟ್ರೇಟ್ ಆಗಿ ಲೈನ್ ಹಾಕಿ ಇದ್ರ ಮುಂದ್ಗಡೆ ಎಕ್ಸ್ಟ್ರಾ ಬಟ್ಟೆಗೆ ಲೈನ್ ಹಾಕೊಂಡು ಇದನ್ನ ಕಟ್ ಮಾಡ್ಬೇಕು. ನೆಕ್ಸ್ಟ್ ಇದರಲ್ಲಿ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೊಂಡಿದೀವಲ್ಲ, ಈ 1 ಇಂಚ್ ಎಕ್ಸ್ಟ್ರಾಕ ಇಲ್ಲಿ ಒಂದು ಅರ್ಧ ಇಂಚಿಗೆ ಈ ತರ ಕ್ರಾಸ್ ಆಗಿ ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಈ ತರ. ಯಾಕಂದ್ರೆ ಇದು ಮುಂದ್ಗಡೆ ಒಂದ್ ಸ್ವಲ್ಪ ಉದ್ದ ಜಾಸ್ತಿ ಆಗ್ಬಾರ್ದು ಅಂತ ಹೇಳಿ ಒಂದ್ ಅರ್ಧ ಇಂಚು ಈ ತರ ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೊಂಡು ಮತ್ತೆ ನೆಕ್ ಶೇಪ್ ನ ಇವಾಗ ಮಾರ್ಕ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ ಯಾವ ತರ ಹೇಳಿದೆ ಅದೇ ತರ ಸೇಮ್ 1/4 ಇಂಚ್ ಒಳಗಡೆ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಬಂದಾಗ ಸ್ವಲ್ಪ ಬ್ರಾಡ್ ಜಾಸ್ತಿ ಮಾಡ್ಕೋಬಹುದು. ಇಲ್ಲಿ ಬೇಕಂದ್ರೆ ನಿಮ್ ಬ್ರಾಡ್ ಜಾಸ್ತಿನೂ ಮಾಡ್ಕೋಬಹುದು, ಇಲ್ಲಾಂದ್ರೆ ಇದು ಒಳಗಡೆನೂ ಮಾರ್ಕ್ ಮಾಡ್ಕೋಬಹುದು. ಬಟ್ ಇಲ್ಲಿ ಮಾತ್ರ 1/4 ಇಂಚ್ ಒಳಗಡೆನೆ ನಾವು ಕಟ್ ಮಾಡ್ಕೋಬೇಕಾಗ್ತೈತಿ. ಇಷ್ಟು ಪ್ರಿನ್ಸೆಸ್ ಕಟ್ ಮೆಥಡ್ ಇರುತ್ತೆ. ಇದು ಸ್ವಲ್ಪ ನಿಮಗೆ ಅರ್ಥ ಆಗೋದು ಕಷ್ಟ. ಸ್ವಲ್ಪ ಏನಾದ್ರು ಬಿಗಿನರ್ಸ್ ಇದ್ರೆ ಒಂದ್ 2-3 ಟೈಮ್ ವಿಡಿಯೋ ನೋಡ್ಬೇಕು. ನೀವು ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ, ನೀವು ಕಟ್ ಮಾಡೋಕೆ ಅವಾಗ ಈಸಿ ಆಗುತ್ತೆ. ಅದಕ್ಕಿಂತ ಮೊದಲು ನಿಮಗೆ ಏನಾದ್ರು ಕನ್ಫ್ಯೂಷನ್ ಆದ್ರೆ ಒಂದ್ ಸ್ವಲ್ಪ ಪೇಪರ್ ಮೇಲೆ ಕಟ್ ಮಾಡ್ಕೋಬಹುದು. ಪೇಪರ್ ಮೇಲೆ ಕಟ್ ಮಾಡಿ ಪ್ರಾಕ್ಟೀಸ್ ಆದ್ಮೇಲೆ ನೀವು ಲೈನಿಂಗ್ ಮೇಲೆ ಕಟ್ ಮಾಡ್ಬೋದು.
ಈ ಕಡೆ ಸೈಡ್ ಒಂದ್ 1/4 ಇಂಚ್ ಬಟ್ಟೆ ಈ ಕಡೆ ಸೈಡ್ ಬಿಟ್ಟಿದೀವಲ್ಲ, ಅಲ್ಲಿ ನಾನು ಇದನ್ನ ಕಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈ ಶೇಪ್ ಮಾರ್ಕ್ ಮಾಡಿದೇವಲ್ಲ, ಶೇಪ್ ಯಾವ ತರ ಮಾರ್ಕ್ ಮಾಡಿದೀವಿ ಫಸ್ಟ್ ಈ ಕಡೆ ಸೈಡ್ ಕಟ್ ಮಾಡ್ತೀನಿ. ನೆಕ್ಸ್ಟ್ ಈ ಕಡೆ ಸೈಡ್ ಇಷ್ಟು 1-3 ಇಂಚ್ ಅಷ್ಟು ಇದು ಕ್ರಾಸ್ ಕಟ್ ಮಾಡಿ, ಇಲ್ಲಿಂದ ಸ್ಟ್ರೇಟ್ ಕಟ್ ಮಾಡಿ, ಇಲ್ಲಿ ಇವಾಗ ಶೇಪ್ ನಾವು ಯಾವ ತರ ಶೇಪ್ ಮಾರ್ಕ್ ಮಾಡಿದೀವಿ ಅದೇ ತರನೇ ಶೇಪ್ ನ ಕಟ್ ಮಾಡ್ಬೇಕು. ಶೇಪ್ ಈ ತರ ಬರುತ್ತಿದೆ ಪ್ರಿನ್ಸೆಸ್ ಕಟ್. ಇದಾದ್ಮೇಲೆ ಇದಕ್ಕ ನಾಚ್ ಹಾಕೊಂಡ್ಬಿಡ್ಬೇಕು ನಾವು. ಇಲ್ಲಿ ಈ ಟಕ್ಸಿಂದ ಎಲ್ಲಿವರೆಗೂ ಬಂದಿತ್ತಿದು ಅಲ್ಲಿಗೆ ನಾಚ್ ಹಾಕೊಂಡ್ಬಿಡ್ಬೇಕು. ಅಂದ್ರೆ ನಾವು ಅಲ್ಲಿಂದ ಅಲ್ಲಿಗೆನೆ ಕರೆಕ್ಟ್ ಆಗಿ ಸ್ಟಿಚ್ ಮಾಡ್ಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇದರಲ್ಲಿ ಮುಂದಿನ ಭಾಗದ ಶೇಪ್ ನ ನೀವು ಕಟ್ ಮಾಡ್ಕೊಂಡ್ಬಿಡ್ಬೋದು. ಇಲ್ಲ ನೀವು ಇದಕ್ಕೆ ಏನಾದ್ರೂ ಕ್ಯಾನ್ವರ್ಸ್ ಹಾಕಿ ಏನಾದ್ರೂ ಸ್ಟಿಚ್ ಮಾಡ್ತೇವೆ ಅಂದ್ರೆ ಕ್ಯಾನ್ವರ್ಸ್ ಮೇಲೆ ಹಾಕಿ ಅದಾದ್ಮೇಲೆ ಸ್ಟಿಚಿಂಗ್ ಆದ್ಮೇಲೆ ಇದನ್ನ ಕಟ್ ಮಾಡ್ಬೇಕಾಗುತ್ತೆ. ಡೈರೆಕ್ಟ್ ಆಗಿ ಸ್ಟಿಚ್ ಮಾಡ್ತೇನೆ ಅಂದ್ರೆ ಮೊದಲೇ ಕಟ್ ಮಾಡ್ಕೋಬಹುದು. ಇವಾಗ ಹಿಂಗ್ ಟರ್ನ್ ತಗೋಬೇಕು, ಉಲ್ಟಾ ಹಾಕೋಬೇಕು. ಉಲ್ಟಾ ಹಾಕೊಂಡು ಇಲ್ಲಿ ಏನಿರುತ್ತೆ, ಇಲ್ಲಿ ಒಂದ್ ಸ್ವಲ್ಪ ಮುಂದಿನ ಭಾಗದ ಶೇಪ್ ತೆಗಿತೇವಲ್ಲ ನಾವು ಬ್ಲೌಸ್ ನಲ್ಲಿ, ಆ ತರ ಇಲ್ಲಿ ಒಂದ್ ಸ್ವಲ್ಪ ಶೇಪ್ ತೆಗಿಬೇಕು. ಶೇಪ್ ತೆಗಿಬೇಕಾದ್ರೆ ಈ ಮೂಲಿ ಏನಿರುತ್ತೆ ಅದು ಅಷ್ಟೇ ಇರ್ಬೇಕು. ಶೇಪ್ ಇಲ್ಲಿಗೆ ಮಾತ್ರ ಶೇಪ್ ಬರಬೇಕು. ಇದರಲ್ಲೂ ಅಷ್ಟೇ. ಇವಾಗ ಹಿಂದಿನ ಭಾಗದ್ದು ಒಂದ್ ಟೈಮ್ ಚೆಕ್ ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿ ಕೆಲವೊಂದ್ ಟೈಮ್ ಇಲ್ಲಿ ಅರ್ಧ ಇಂಚ್ ಅಷ್ಟು ಹೆಚ್ಚು ಕಡಿಮೆ ಬರ್ತಾ ಇರುತ್ತೆ. ಯಾಕಂದ್ರೆ ಇಲ್ಲಿ ಮುಂದ್ಗಡೆ ನಾವು 1 ಇಂಚ್ ಎಕ್ಸ್ಟ್ರಾ ಬಟ್ಟೆ ತಗೊಂಡಿರ್ತೀವಿ. ಇದ್ರಲ್ಲಿ ಇವಾಗ ಇದನ್ನ ಕೆಳಗಡೆ ಹಾಕ್ಬೇಕು. ಇದು ಕೆಳಗಡೆ ಹಾಕ್ಬೇಕು. ಇದ್ರ ಮೇಲೆ ಇದನ್ನ ಹಾಕ್ಬೇಕು. ಈ ತರ ಹಾಕೊಂಡಾಗ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಎಕ್ಸ್ಟ್ರಾ ಬಟ್ಟೆ ಕಾಣಿಸ್ತಾ ಇದೆ ಅಲ್ವಾ. ಈ ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನ ಕರೆಕ್ಟ್ ಆಗಿ ಆ ಶೇಪ್ ಪ್ರಕಾರ ಕಟ್ ಮಾಡಿ ತೆಗೆದ್ಬಿಡ್ಬೇಕು. ಯಾಕಂದ್ರೆ ನಾವು ಇದರಲ್ಲಿ ಕ್ರಾಸ್ ಬೆಲ್ಟ್ ಇಲ್ಲ ಅನ್ನೋದಕ್ಕೋಸ್ಕರ ಮುಂದ್ಗಡೆ 1 ಇಂಚ್ ಎಕ್ಸ್ಟ್ರಾ ತಗೊಂಡಿರ್ತೇವೆ ಬಟ್ಟಿನ, ಹಂಗಾಗಿ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಬರ್ತಾ ಇರುತ್ತೆ. ಈ ತರ ಇದು ಪ್ರಿನ್ಸೆಸ್ ಕಟ್ ನ ಕಟಿಂಗ್ ಮಾಡುವಂತ ಮೆಥಡ್. ನೆಕ್ಸ್ಟ್ ಸ್ಲೀವ್ಸ್ ಕಟಿಂಗ್. ತೋಳು ಕಟಿಂಗ್ ನಲ್ಲಿ ಇವತ್ತು ಮತ್ತೆ ನಾನು ನಿಮ್ಗೆ ಎಲ್ಬೋ ಸ್ಲೀವ್ಸ್ ತೋರಿಸ್ತಾ ಇದ್ದೇನೆ. ಎಲ್ಬೋ ಸ್ಲೀವ್ಸ್ ಕಟಿಂಗ್ ಮಾಡಕ್ಕೋಸ್ಕರ ಮತ್ತೆ ಇದನ್ನ ಹೆಚ್ಚು ಕಡಿಮೆ ಇರುತ್ತಲ್ಲ ಬಟ್ಟೆ, ಈ ಬಟ್ಟೆನ ಕಟ್ ಮಾಡಿ ತೆಗ್ದ್ಬಿಡ್ಬೇಕು, ಎಕ್ಸ್ಟ್ರಾ ಬಟ್ಟೆ ಇರೋದನ್ನ. ಕಟ್ ಮಾಡಿ ತೆಗ್ದಾದ್ಮೇಲೆ ಇದಕ್ಕೂ ಅಷ್ಟೇ ಒಂದ್ ಅರ್ಧ ಇಂಚಿಗೆ ಮೊದ್ಲೇ ಮಾರ್ಕ್ ಮಾಡ್ಕೋಬೇಕು. ಯಾಕಂದ್ರೆ ಇದು ಮಡಿಚಿ ಹೊಲಿಲಿಕ್ಕೆ ಬೇಕಾಗುತ್ತೆ. ಇಲ್ಲಿಂದ ಟೋಟಲ್ ಆಗಿ ಬ್ಲೌಸ್ ಇಂದು ತೋಳಿಂದ ಉದ್ದ, ಬ್ಲೌಸ್ ನಲ್ಲಿ ತೋಳಿ ಇರುತ್ತಲ್ಲ ಅದರಲ್ಲಿ ಉದ್ದ ಎಷ್ಟಿದೆ ಅನ್ನೋದನ್ನ ನೋಡ್ಕೋಬೇಕು. ಇದು ಬಂದು 10 ಇಂಚ್ ಇದೆ. 10 ಇಂಚ್ಗೆ ಇನ್ನ ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸಿ ಮಾರ್ಕ್ ಮಾಡ್ಬೇಕು. 10.5 ಇಂಚಿಗೆ ಮಾರ್ಕ್ ಮಾಡ್ಬೇಕು. ನಿಮ್ಮ ಬ್ಲೌಸ್ ನಲ್ಲಿ 10 ಇಂಚ್ ಬಂದ್ರೆ 10.5 ಇಂಚು, 10.5 ಇಂಚ್ ಬಂದ್ರೆ 11 ಇಂಚು, ಆತರ ಮತ್ತೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ ಮಾರ್ಕ್ ಮಾಡ್ಬೇಕು. ಯಾಕಂದ್ರೆ ಅರ್ಧ ಇಂಚ್ ಬಂದು ತೋಳ ಅಟ್ಯಾಚ್ ಮಾಡ್ಲಿಕ್ಕೆ ಹೋಗುತ್ತೆ. ಇನ್ನ ಅವಾಗ ನಮಗೆ ಕರೆಕ್ಟ್ ಆಗಿ ನಮ್ಮ ಮೆಜರ್ಮೆಂಟ್ ಎಷ್ಟು ಬೇಕೋ ಅಷ್ಟು ಉಳಿಯುತ್ತೆ. ನೆಕ್ಸ್ಟ್ ತೋಳಿಂದ ಲೂಸ್ ಅಳತಿ ತಗೋಬೇಕು, ಸುತ್ತಳತಿ. ಇದನ್ನ ತೋಳಿಂದ ಲೂಸ್ ಅಂತ ಹೇಳ್ತಾರೆ ಅಥವಾ ಸುತ್ತಳತಿ ಅಂತ ಹೇಳ್ತಾರೆ. ಇದನ್ನ ಅಳತಿ ತಗೋಬೇಕು. ಇದು ಬಂದು 4.5 ಇಂಚ್ ಇದೆ. 4.5 ಇಂಚಿಗೆ ಮಾರ್ಕ್ ಮಾಡ್ಬೇಕು. ಮತ್ತೆ ಇಲ್ಲಿಂದ ಇಲ್ಲಿಗೆ ಡೌನ್ ತಗೋಬೇಕು. ಡೌನ್ ತಗೋಬೇಕಂದ್ರೆ ಇವಾಗ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬಂದಿತ್ತು ನೋಡ್ಕೋಬೇಕು. ಅಥವಾ ಇಲ್ಲ ಅಂದ್ರೆ ಈ ಸೈಡ್ ಫಿಟ್ಟಿಂಗ್ ನಲ್ಲಿ ಇಲ್ಲಿ ಬಂದಿರುತ್ತಲ್ಲ ಇದನ್ನ ಅಳತಿ ತಗೋಬೇಕು. ಸೈಡ್ ಫಿಟ್ಟಿಂಗ್ ಮಾಡಿರ್ತೇವಲ್ಲ ಇದು ಅಳತಿ ತಗೋಬೇಕು. ಇದು 7.5 ಇಂಚ್ ಐತಲ್ಲ, ಇಲ್ಲಿಂದ ಈ ಕಡೆ ಸೈಡ್ 7.5 ಇಂಚಿಗೆ ಈ ತರ ಮಾರ್ಕ್ ಮಾಡ್ಬೇಕು. ಮಾರ್ಕ್ ಮಾಡಿ ಇದನ್ನ ಇದು ಡೌನಿಂಗ್ ಆಯ್ತು. ಇವಾಗ ಡೌನಿಂಗ್ ಆದ್ಮೇಲೆ ಇಲ್ಲಿ ಇವಾಗ ನಾವು ಆರ್ಮೋಲ್ದು ಅಂದ್ರೆ ಕಂಕುಳದ ಸುತ್ತಳತಿದು ಅಳತಿ ತಗೋಬೇಕು.
ಅಳತಿ ತಗೋಬೇಕಂದ್ರೆ ಈ ತರ ಹಿಂಗ್ ರೌಂಡ್ ಇರುತ್ತಲ್ಲ ಇದೇ ತರ ತಗೋಬಾರ್ದು, ಹಿಂಗ್ ಸ್ಟ್ರೇಟ್ ಆಗಿ ಜಗ್ಗಿ ಅಳತಿ ತಗೋಬೇಕು. ಸ್ಟ್ರೇಟ್ ಆಗಿ ಜಗ್ದಾಗ ಇದು 7.5 ಇಂಚ್ ಬಂದಿದೆ. 7.5 ಇಂಚ್ ಬಂದ್ರೆ ಇಲ್ಲಿ ನಾವು ಅಳತಿ ತಗೋಬೇಕಂದ್ರೆ 7 ಇಂಚಿಗೆ ಅಳತಿ ತಗೋಬೇಕು. ಯಾಕಂದ್ರೆ ಇವಾಗ ನಾವು ಈ ಟೇಪ್ ಇಟ್ಟಿರೋದು ಸ್ಟ್ರೇಟ್ ಆಗಿ ಸೀದಾ ಇಟ್ಟಿದ್ದೀವಿ. ಇವಾಗ ಇದನ್ನ ನಾವು ಮಾರ್ಕ್ ಮಾಡ್ತೇವಲ್ಲ, ಇದು ಬಂದು ಈ ತರ ರೌಂಡ್ ಆಗಿ ಮಾರ್ಕ್ ಮಾಡ್ತೀವಿ. ಈ ರೌಂಡ್ ಆಗಿ ಮಾರ್ಕ್ ಮಾಡಿದಾಗ ಇಲ್ಲಿ ಅರ್ಧ ಇಂಚ್ ನಮಗೆ ಎಕ್ಸ್ಟ್ರಾ ಸಿಕ್ಬಿಡುತ್ತೆ. ಇವಾಗ 7 ಇಂಚಿಗೆ ಮಾರ್ಕ್ ಮಾಡಿದೇವಲ್ಲ, ಇಲ್ಲಿ ಅಳತಿ ಮಾಡಿ ನೋಡಿದಾಗ ಇವಾಗ 7.5 ಇಂಚೆ ಇರುತ್ತೆ. ಕರೆಕ್ಟ್ ಆಗಿ 7.5 ಇಂಚಿಗೆ ಬರುತ್ತೆ. ಈ ತರ ಇದನ್ನ ಅಳತಿ ಮಾಡಬೇಕು. ಇದನ್ನ ಸ್ಟ್ರೇಟ್ ಆಗಿ ಲೈನ್ ಹಾಕಿ ಇದ್ರ ಮುಂದ್ಗಡೆ ಎಕ್ಸ್ಟ್ರಾ ಬಟ್ಟಿಗೆ ಲೈನ್ ಹಾಕೊಂಡು ಇದನ್ನ ತೋಳ್ನ ಕಟ್ ಮಾಡಬೇಕು. ನೆಕ್ಸ್ಟ್ ಈ ಕಡೆ ಸೈಡ್ ಈ ಮಧ್ಯಕ್ಕ ಒಂದ್ ಸ್ವಲ್ಪ ಈಗ ತೋಳಿಂದು ಈ ಮಧ್ಯದ ಏನಿರುತ್ತೆ ಇದನ್ನ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಮತ್ತೆ ಈ ಸೈಡ್ ಫಿಟ್ಟಿಂಗ್ ಸೈಡ್ ಮತ್ತೆ ಇಲ್ಲೊಂದು ಅರ್ಧ ಇಂಚ್ ಬಟ್ಟಿ ಬಿಟ್ಟಿದ್ರಲ್ಲ ಇಲ್ಲಿ ಇದು ಕಟ್ ಮಾಡ್ಕೊಂಡ್ ತೆಗೆದು ಇವೆರಡು ತೋಳನ್ನ ಈ ತರ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡು ಹಿಂಗ್ ಹಾಕೊಂಡು ಇಲ್ಲಿ ಮುಂದಿನ ಭಾಗದ ಶೇಪ್ ತೆಗಿಬೇಕು. ಈ ಶೇಪ್ ನ ನಾವು ತೆಗೆದಿರ್ತೇವಲ್ಲ ಕರೆಕ್ಟ್ ಆಗಿ ಶೇಪ್ ಮೇಲೆನೆ ಕಟ್ ಮಾಡ್ಬೇಕಂತ ಏನಿಲ್ಲ, ಬಟ್ ಅದು ಶೇಪ್ ನಮಗೆ ಕರೆಕ್ಟ್ ಆಗಿ ಬರಬೇಕು. ಆ ತರ ನೋಡ್ಕೊಂಡು ಸ್ವಲ್ಪ ಕಟ್ ಮಾಡ್ಬೇಕಾಗುತ್ತೆ. ಇದನ್ನ ಶೇಪ್ ಕಟ್ ಮಾಡಿ ತೆಗೆದಾದ್ಮೇಲೆ ಇದನ್ನ ಹಿಂಗ್ ಓಪನ್ ಮಾಡ್ಕೋಬೇಕು. ಮತ್ತೆ ಕ್ಲೋಸ್ ಮಾಡ್ಕೋಬೇಕು, ಮಡಚ್ಕೋಬೇಕು. ಮಡಿಚ್ಕೊಂಡಾದ್ಮೇಲೆ ಇಲ್ಲಿ ಏನಾದ್ರು ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೆ ಲೈಟ್ ಆಗಿ ಒಂದ್ ಸ್ವಲ್ಪ ಕಟ್ ಮಾಡಿ ಮತ್ತೆ ಆ ಶೇಪ್ ನ ಸರಿಗ್ ಮಾಡ್ಬೇಕು. ಇದು ಎಲ್ಬೋ ಸ್ಲೀವ್ಸ್ ಕಟಿಂಗ್ ಮಾಡುವಂತ ಮೆಥಡ್. ಇದು ಪ್ರಿನ್ಸೆಸ್ ಕಟ್ ಫ್ರಂಟ್ ಸೈಡ್ ಪಾರ್ಟ್. ಇದನ್ನ ಇವಾಗ ಒಂದ್ ಟೈಮ್ ನಾವು ಚೆಕ್ ಮಾಡ್ಕೋಬೇಕು, ಇದು ಕರೆಕ್ಟ್ ಆಗಿ ಬರ್ತಾ ಇದೆನಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಈ ನಾಚ್ ಇವಾಗ ನಾಚ್ ಹಾಕಿದೇವಲ್ಲ, ಈ ನಾಚ್ ಟು ನಾಚು ಕರೆಕ್ಟ್ ಆಗಿ ಇಲ್ಲಿ ಜಾಯಿಂಟ್ ಆಗ್ಬೇಕು. ಈ ತರ ಜಾಯಿಂಟ್ ಆಗ್ಬೇಕು. ಇಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಬಂದ್ರೆ ಇದು ಕೆಳಗಿಂದ ಜಾಸ್ತಿ ಬಂದ್ರೆ ಇಲ್ಲೊಂದ್ ಸ್ವಲ್ಪ ಕಟ್ ಮಾಡಿ ತೆಗಿಬಹುದು. ಮೇಲ್ಗಡೆ ಏನಾದ್ರೂ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಬಂದ್ರೆ ಇಲ್ಲೊಂದ್ ಸ್ವಲ್ಪ ಕಟ್ ಮಾಡಿ ತೆಗೆದು ಇದನ್ನ ಸರಿಗ್ ಮಾಡ್ಕೋಬೇಕು. ಇವಾಗ ಇದು ಒಂದ್ ಸ್ವಲ್ಪ ಹೆಚ್ಚಿಗೆ ಬರ್ತಾ ಇದೆಲ್ಲ, ಇದು ಒಂದ್ ಸ್ವಲ್ಪ ಹೆಚ್ಚಿಗೆ ಬರ್ತಾ ಇದ್ರೆ ಏನ್ ಮಾಡ್ತೀನಿ ನಾನು ಈ ತರ ಮಾಡ್ಕೊಂತೀನಿ. ಈ ತರ ಒಂದ್ ಸ್ವಲ್ಪ ಕಟ್ ಮಾಡಿ ತೆಗೆದು ಇದನ್ನ ಇವಾಗ ಇನ್ನೊಂದ್ ಟೈಮ್ ಚೆಕ್ ಮಾಡ್ಕೊಂಡ್ರೆ ಇದು ಕರೆಕ್ಟ್ ಆಗಿ ಬರುತ್ತೆ. ಇವಾಗ ಇದು ಕರೆಕ್ಟ್ ಆಗಿ ಬರ್ತಾ ಇದೆ. ಈ ತರ ಇದನ್ನ ಕಟ್ ಮಾಡ್ಕೋಬೇಕು. ಇದು ಪ್ರಿನ್ಸೆಸ್ ಕಟ್ ಫ್ರಂಟ್ ಸೈಡ್ ಪಾರ್ಟ್, ಇದು ಬ್ಯಾಕ್ ಸೈಡ್ ಪಾರ್ಟ್, ಮತ್ತೆ ಇದು ಬಂದು ತೋಳು ಕಟಿಂಗ್. ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಮುಂದಿನ ಭಾಗದ ಸ್ವಲ್ಪ ಅರ್ಥ ಆಗೋದು ಕಷ್ಟ. ಅದ್ ನೀವ್ ಏನ್ ಮಾಡ್ಬೇಕು, ಒಂದ್ 2-3 ಟೈಮ್ ನೋಡ್ಬೇಕು. ನೋಡಿ ಯಾವ ಪಾಯಿಂಟ್ ಅರ್ಥ ಆಗಿಲ್ಲ ಅದನ್ನೇ ಒಂದ್ ಸ್ವಲ್ಪ ಮತ್ತೆ ಮತ್ತೆ ನೋಡೋದ್ರಿಂದ ಅರ್ಥ ಆಗುತ್ತೆ. ನಿಮಗೆ ಕಲೀಲಿಕ್ಕೆ ಕೂಡ ಈಸಿ ಆಗುತ್ತೆ. ಹಂಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡ್ರಿ. ಹಂಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಟ್ರೆ ಇದೇ ರೀತಿ ಹೊಸ ಹೊಸ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೇನೆ. ನಾನು ಟೈಲರಿಂಗ್ ಕ್ಲಾಸಸ್ ನೀವು ಕಲಿಬಹುದು. ಈಸಿಯಾಗಿ ಮನೇಲೆ ಇಟ್ಕೊಂಡು ಟೈಲರಿಂಗ್ ಕ್ಲಾಸ್ ನ ಕಲಿಬಹುದು. ಜಸ್ಟ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಂಗೆ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಡ್ರಿ. ಆದಷ್ಟು ಜನರಿಗೆ ಶೇರ್ ಮಾಡ್ರಿ. ಮತ್ತೆ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಅಂತ ತಿಳಿಸ್ತಾ ನೆಕ್ಸ್ಟ್ ಮೀಟ್ ಆಗೋದು ಮತ್ತೆ ಇದೇ ಬ್ಲೌಸ್ ಇಂದು ಬಟ್ಟಿ ಇದನ್ನ ಹೊಲಿಯುವಂತ ವಿಡಿಯೋದಲ್ಲಿ, ಸ್ಟಿಚಿಂಗ್ ವಿಡಿಯೋದಲ್ಲಿ.